ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಸೊ ನಿಮಗೆ ಪಿಂಚಣಿಯಲ್ಲಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಒಂದು ಅಮೌಂಟ್ ಜಮಾ ಆಗೋದರ ಜೊತೆಗೆ ಪಿಂಚಣಿ ಯೋಜನೆಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾದರೆ ಯಾವ ಪಿಂಚಣಿ ಹೆಚ್ಚಳ ಆಗಿದೆ ಅಂದರೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆಯಾ, ಅಥವಾ ಅಂಗವಿಕಲರಿಗೆ ಹೆಚ್ಚಳ ಆಗಿದೆಯಾ, ಅಥವಾ ಹಿರಿಯ ನಾಗರಿಕರಲ್ಲಿ ಹೆಣ್ಣು ಮಕ್ಕಳಾಗ್ಬೋದು ಅಥವಾ ಪುರುಷರಾಗಿರ್ಬೋದು. ಸೊ ಯಾರಿಗೆ ಹೆಚ್ಚಳ ಆಗಿರತಕ್ಕಂಥದ್ದು ಮತ್ತು ಎಷ್ಟು ಹೆಚ್ಚಳ ಆಗಿರತಕ್ಕಂಥದ್ದು, ಹಾಗೆ ಯಾವ ರಾಜ್ಯದಲ್ಲಿ ಎಷ್ಟೊಂದು ಪಿಂಚಣಿ ಹೆಚ್ಚಳ ಆಗಿದೆ. ಅದೇ ರೀತಿಯಾಗಿ ನಿಮಗೆ ಏನಾದರೂ ಪಿಂಚಣಿ ಯೋಜನೆಯಲ್ಲಿ ದುಡ್ಡು ಜಮಾ ಆಗ್ತಾ ಇಲ್ಲ, ಸೊ ನಿಮಗೆ ಕಳೆದ 2 ತಿಂಗಳಿನಿಂದ ಸರಿಯಾಗಿ ದುಡ್ಡು ಜಮಾ ಆಗಲಿಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕು, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಎಲ್ಲ ಮಾಹಿತಿ ಗ್ಯಾರಂಟಿ ಅರ್ಥ ಆಗೇ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಆಗಸ್ಟ್ ತಿಂಗಳದು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಅದೇ ರೀತಿಯಾಗಿ ನಿಮಗೆ ಜುಲೈನಲ್ಲಾಗಿರ್ಬೋದು ಅಥವಾ ಜೂನ್ನಲ್ಲಾಗಿರ್ಬೋದು ಈ ರೀತಿ ಆಗಿರುತ್ತೆ. ಅಂದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರೋದಿಲ್ಲ, ಯಾಕಂದರೆ ಸುಮಾರು 23 ಲಕ್ಷ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿದಾರರನ್ನು ತೆಗೆದುಹಾಕಿದೆ ಸರ್ಕಾರ. ಇದೇ ಕಾರಣಕ್ಕಾಗಿ ಆ ಕಾರಣ ಏನಂದರೆ ನೀವು ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಕರಿತೀವಿ, ಅಂದರೆ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿಲ್ಲ ಅಂದರೆ ಎಲ್ಲಿ ಅಂದರೆ ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ತದನಂತರ ನಿಮಗೆ ದುಡ್ಡು ಜಮಾ ಆಗುತ್ತೆ. ಅಲ್ಲಿವರೆಗೂ ಯಾಕೆ ಜಮಾ ಆಗೋದಿಲ್ಲ ಅಂದರೆ ಸರ್ಕಾರ ಏನು ತಿಳ್ಕೊಂಡಿರುತ್ತೆ, ಇವರು ತೀರಿ ಹೋಗಿದ್ರು ಸಹಿತ ಇವರ ಮನೆಯವರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಒಂದು ಅಕೌಂಟನ್ನು ದುಡ್ಡು ಹಾಕೋದು ಬೇಡ. ಯಾವಾಗ ಇವರು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡ್ತಾರೆ ಆವಾಗ ಮಾತ್ರ ಜಮಾ ಮಾಡುವ ಹಾಗೆ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ನಿಮ್ಮ ಬ್ಯಾಂಕಿನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಯಾಕಂದರೆ ಈಗ ಬಹಳಷ್ಟು ಒಂದು ಜನರು ಕುಟುಂಬದವರು ಪಿಂಚಣಿ ಯೋಜನೆಯರು, ಅದರಲ್ಲಿ ಹಿರಿಯರು ಹೆಚ್ಚಾಗಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಬಹಳಷ್ಟು ಕಡೆ ನಡೀತಾ ಇದೆ. ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಸೊ ನಿಮಗೆ ಪಿಂಚಣಿ ಬೇಕಾಗಿದ್ದರೆ ಈ ಕೆಲಸ ಮಾಡ್ಬೋದು. ಇದನ್ನು ಮೊದಲೇ ಯಾಕೆ ಹೇಳಿದ್ನಿ ಅಂದರೆ ಬಹಳಷ್ಟು ಫಲಾನುಭವಿಗಳು ಇದರ ಬಗ್ಗೆ ಕೇಳ್ತಾ ಇದ್ರು, ಹಾಗಾಗಿ ಮೊದಲೇ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನು ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ, ಏನಿದೆ ವಿಷಯ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಈಗಂತೂ ಸದ್ಯಕ್ಕೆ ಆಗಸ್ಟ್ ತಿಂಗಳದ್ದು ಯಾರ್ಯಾರಿಗೆ ಪೆಂಡಿಂಗ್ ಉಳಿದಿದೆ ಅವರಿಗೆ ಜಮಾ ಆಗುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳದು ಇನ್ನು 2 ದಿನಗಳಲ್ಲಿ ಪ್ರಾರಂಭ ಕೂಡ ಆಗುತ್ತೆ, ಮುಂದಿನ ಮಂತ್ನಲ್ಲಿ. ಇನ್ನು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು, ಹೀಗೆ ಒಂದು 6-7 ಒಂದು ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗಿದೆ. ಯಾವ ರಾಜ್ಯದಲ್ಲಿ ಎಷ್ಟು ದುಡ್ಡು ಹೆಚ್ಚಳ ಆಗಿದೆ, ಸೊ ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 900ರಿಂದ 2200ಕ್ಕೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ 500ರಿಂದ 1500ಕ್ಕೆ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಬಿಹಾರದಲ್ಲಿ 600ರಿಂದ 2000ಕ್ಕೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಕೂಡ ಹೆಚ್ಚಳ ಆಗಿದೆ, ಅದು ಎಷ್ಟಂದರೆ 800ರಿಂದ 2000ಕ್ಕೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹರಿಯಾಣಕ್ಕೆ 1200ರಿಂದ 2500ರವರೆಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಇನ್ನು ಮಧ್ಯಪ್ರದೇಶಕ್ಕೂ ಕೂಡ ಹೆಚ್ಚಳ ಆಗಿದೆ, 1000ದಿಂದ 3000ವರೆಗೆ ಈ ಮಧ್ಯಪ್ರದೇಶದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ. ಇನ್ನು ರಾಜಸ್ಥಾನ 750ರಿಂದ 2500ರವರೆಗೆ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು. ಇವು ಅಷ್ಟೇ ಅಲ್ಲ, ಇನ್ನು ಬೇರೆ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗುತ್ತೆ. ಮೊದಲು ಲಿಸ್ಟ್ ಬಿಟ್ಟಿರ್ತಕ್ಕಂಥದ್ದು ಇದು. ಸೊ ಈ ಲಿಸ್ಟ್ನಲ್ಲಿ ಇಷ್ಟು ಹೆಸರುಗಳಿದ್ವು, ಇಷ್ಟು ರಾಜ್ಯಗಳ ಹೆಸರು ಇದ್ವು, ಇಷ್ಟು ಅಮೌಂಟ್ ಹೆಚ್ಚು ಮಾಡಿದ್ದೀವಿ ಅಂತ ಇತ್ತು. ಇದು ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗಲ್ಲ, ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು, ವಿಧವಾ ಮಹಿಳೆಯರು ತಮ್ಮ ಸಬಲೀಕರಣಕ್ಕೆ, ತಮ್ಮ ಬೆಳವಣಿಗೆಗೆ ಅವರಿಗೆ ಈ ಒಂದು ದುಡ್ಡನ್ನು ಹೆಚ್ಚು ಮಾಡಿ ಅವರ ಉತ್ತೇಜನ ಕಾರ್ಯಕ್ಕೆ ಹೆಲ್ಪ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನು ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅದು
ಹಿರಿಯ ನಾಗರಿಕರಿಗೆ ಒಂದು ಸಭೆಯಲ್ಲಿ ಕೂಡ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಸೊ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಇನ್ನು 2025 ಮುಗಿಯುವುದ ಒಳಗಾಗಿ ನಾವು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೇ ಡಿಸೆಂಬರ್ ಒಳಗಾಗಿ ಪಿಂಚಣಿ ಹೆಚ್ಚಳ ಆಗತ್ತೆ ಎನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇದನ್ನು ಹೊರತುಪಡಿಸಿ ನಿಮಗೆ ಏನೇ ಕ್ವಶನ್ಸ್ ಇದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು.